ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ತಮ್ಮನೇಲಿ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ, ಇದು ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ನವೆಂಬರ್ 30ನೇ ತಾರೀಕು ಭಾನುವಾರ ನಡೆದಂಥ ಇವೆಂಟ್ ಇದು. ನಾನೀಗ ಸ್ವಲ್ಪ ಪ್ರೆಗ್ನೆನ್ಸಿಯಲ್ಲಿ ಬ್ಯುಸಿ ಇರೋದ್ರಿಂದ, ಜಾಸ್ತಿ ರೆಸ್ಟಿಂಗ್ ಮೋಡಲ್ಲಿ ಇರೋದ್ರಿಂದ ಎಡಿಟ್ ಮಾಡೋಕ್ಕೆಲ್ಲ ಟೈಮ್ ಆಗಿರಲಿಲ್ಲ. ಹಾಗಾಗಿ ಇಷ್ಟು ದಿನ ಟೈಮ್ ತೊಗೊಂಡು ಈಗ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಫೈನಲಿ ಮೇಕಪ್ ಎಲ್ಲ ಮುಗಿಸ್ಕೊಂಡು ಮೇಕೋವರ್ ಎಲ್ಲ ಆಗಿ ರೆಡಿ ಆದಮೇಲೆ ಫಸ್ಟು ಫೋಟೋಶೂಟ್ ಮಾಡಿಸ್ಕೊತಾ ಇದ್ದೀನಿ. ಮ್ಯಾಂಡೇಟ್ರಿ ಅಲ್ವಾ, ಇದೊಂಥರ ಮಿನಿ ಸೀಮಂತ ಫೋಟೋಶೂಟ್ ಥರ ಇತ್ತು ನನಗೆ. ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಫಂಕ್ಷನ್ ಬೇರೆ ಇದು, ಹಾಗಾಗಿ ಫೋಟೋಶೂಟ್ ಎಲ್ಲ ಅದೇ ಥರ ಇತ್ತು, ಬೇಬಿ ಶವರ್ ಫೋಟೋಸ್ ಥರ. ಸೊ ನಾನು ಇವತ್ತು ಪಿಂಕ್ ಕಲರ್ ಸ್ಯಾರಿ ವೇರ್ ಮಾಡಿದ್ದೀನಿ. ಈ ಸ್ಯಾರಿ ಅನುರಾಧ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ನಾನು ತೊಗೊಂಡಾಗ ತೋರಿಸಿದ್ದೆ, ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಇದು. ನನಗೆ ಪಿಂಕ್ ಅಂದರೆ ತುಂಬ ಫೇವ್ರೆಟ್. ತೊಗೊಂಡಾಗಿಂದ ಹುಟ್ಟಿರಲಿಲ್ಲ, ಹಾಗಾಗಿ ಇದೇ ಸ್ಪೆಷಲ್ ಇವೆಂಟ್ಗೆ ಈ ಸ್ಯಾರಿನ ನಾನು ವೇರ್ ಮಾಡಿದ್ದೀನಿ. ಸೊ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಇನ್ನು ಇದು ರೋಹನ್ ಬರ್ತ್ಡೇಗೆ ನಾವು ಒಳಗಡೆ ಮನೆಯಲ್ಲಿ ಮಾಡಿಸಿದಂತಹ ಡೆಕೋರೇಷನ್ ಇದು. ಅವನಿಗೆ ಸ್ಪೈಡರ್ ಮ್ಯಾನ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಅದನ್ನೇ ನಾವು ಸೆಲೆಕ್ಟ್ ಮಾಡಿದ್ವಿ. ಇನ್ನು ಗೆಸ್ಟ್ ಎಲ್ಲ ಬರೋವರೆಗೂ ರೋಹನ್ಗೆ ಒಂದು ಶರ್ಟ್ ಮತ್ತು ಪ್ಯಾಂಟ್ ಹಾಕ್ಬಿಟ್ಟು ಆರಾಮಾಗಿ ಬಿಟ್ಟಿದ್ವಿ ಅವನ್ನ. ಸೊ ಅವನು ಕೂಡ ಎಲ್ಲ ಎಂಜಾಯ್ ಮಾಡ್ತಿದ್ದ. ಇನ್ನು ಆಚೆ ಸೆಲ್ಫಿ ಸ್ಕ್ರೀನ್ ಮಾಡಿಸಿದ್ವಿ ಫೋಟೋಶೂಟ್ಗೆ ಅಂತ ಹೇಳಿ. ರೂಪಾ ಆಂಟಿ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ನವೆಂಬರ್ 16th ಆಗಿತ್ತು. ಅದು ಕೂಡ 25th ಆ್ಯನಿವರ್ಸರಿ, ಸಿಲ್ವರ್ ಜುಬ್ಲಿದು. ನಾವು ಆ ಟೈಮಲ್ಲಿ ಮೀಟ್ ಮಾಡಿ ಅವ್ರಿಗೊಂದು ಸೆಲೆಬ್ರೇಷನ್ ಮಾಡ್ಸೋಕ್ಕಾಗಿರಲಿಲ್ಲ. ಹಾಗಾಗಿ ಇದೇ ಒಂದು ಸ್ಪೆಷಲ್ ಈವೆಂಟಲ್ಲಿ ಅವ್ರಿಗೂ ಕೂಡ ಕೇಕ್ ಕಟ್ ಮಾಡಿಸಿ ವಿಶ್ ಮಾಡಿ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿ ಅವ್ರಿಗೂ ಕೂಡ ಆಚೆ ಎಲ್ಲ ಫ್ಲೆಕ್ಸ್ ಎಲ್ಲ ಮಾಡಿಸಿ ಹಾರ ಎಲ್ಲ ಬದಲಾಯಿಸಿ ಎಲ್ಲ ಒಟ್ಟಿಗೆ ಸೇರಿದ್ವಿ ಅಲ್ವಾ, ಒಂದು ಖುಷಿ ಸೆಲೆಬ್ರೇಟ್ ಮಾಡೋಕ್ಕೆ. ಅವ್ರಿಗೂ ಕೂಡ ಒಂದು ಚಿಕ್ಕ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಮಾಡಿಸ್ತಿದ್ವಿ. ಅರೌಂಡ್ ಎಲ್ಲ 12:30 1 o'clockಗೆ ಗೆಸ್ಟ್ಗಳು ಬರ್ತಾ ಇದ್ದಿದ್ದರಿಂದ ಅಷ್ಟರೊಳಗಡೆ ನಾವು ಈ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಎಲ್ಲರೂ ರೆಡಿ ಆದ ತಕ್ಷಣ ಈ ಸೆಲೆಬ್ರೇಷನ್ನೇ ಮಾಡ್ತಾ ಇದ್ದೀವಿ. ನೋಡಿ ಸಾಗಿ ಅದೆಲ್ಲ ಕವರ್ ಅಲ್ಲಿ ಮಮ್ಮಿ. ಆಂಟಿ ಅವರ ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಈಗ ರೋಹನ್ಗೆ ಕೇಕ್ ಕಟ್ ಮಾಡಿಸೋ ಅಂಥ ಟೈಮ್. ಸೊ ಅವನಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ರೆಡಿ ಎಲ್ಲ ಮಾಡಿಸಿ ಕರ್ಕೊಂಬಂದ್ವಿ. ಸೊ ನನ್ನ ಮುದ್ದು ಪಾಪ ಈ ಥರ ಕಾಣಿಸ್ತಾ ಇದ್ದ. ಅವತ್ತೆಲ್ಲರನ್ನೂ ನೋಡಿ ಅವನಿಗೆ ಫೋಟೋಶೂಟ್ ಅದೆಲ್ಲ ಮಾಡಿಸ್ಕೊಳ್ಳೋಕೆ ಏನೂ ಮೂಡ್ ಇರಲಿಲ್ಲ, ತೆಗೆಸ್ಕೊಳ್ಳೋಕೆ ತುಂಬ ಹಠ ಮಾಡ್ತಿದ್ದ. ಸೊ ಫೈನಲಿ ಹೇಗೋ ಫೋಟೋಶೂಟ್ ಎಲ್ಲ ಮಾಡಿಸಿ ಈಗ ಕೇಕ್ ಕಟ್ ಮಾಡೋಕ್ಕೆ ಅಂತ ನಿಂತಿದ್ದೀವಿ. ಕುಕ್ ಮಾಡ್ತೀಯಾ?
ಇರಿ ಒಂದು ಸೆಕೆಂಡ್ ಒಂದು ಫೋಟೋ ತಗೋತೀನಿ ಎಲ್ಲರೂ ಆಮೇಲೆ ಯಾರ್ದು ಫೋನ್ಸ್ ಆಗಿದೆ ಗೊತ್ತಿಲ್ಲ ಯಾರ್ದು ಗೊತ್ತಿಲ್ಲ ಸಾಧಾರಣ ಅಂತಲ್ಲ ನೋಡಿ ಒಂದ್ಸರಿ ನೋಡಿ ಎಲ್ಲ ಕ್ಯಾಮ್ರಾ ನೋಡಿ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಬರ್ತಿದ್ದರಿಂದ ಕಾಪಿರೈಟ್ ಸ್ಟ್ರೈಕ್ ಆಗುತ್ತೆ ಅಂತ ಹೇಳಿ ನಾನು ಅಲ್ಲಿ ವಾಯ್ಸ್ನ ಮ್ಯೂಟ್ ಮಾಡಿ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ರೋಹನ್ ಕೇಕ್ ಕಟ್ ಮಾಡಿದ ತಕ್ಷಣ ಫಸ್ಟ್ ಕ್ರೀಮ್ ಎಲ್ಲ ತೊಗೊಂಡು ಅವನೇ ತಿಂದ್ಕೊಂಡು ಆಮೇಲೆ ಅಪ್ಪ ಅಮ್ಮಂಗೆ ತಿನ್ನಿಸ್ತಾ ಸಖತ್ ಕ್ಯೂಟ್ ಮಕ್ಕಳಂದರೆ ಅದಕ್ಕೆ ಅನಿಸುತ್ತೆ. ಇನ್ನು ಪ್ರತಿ ವರ್ಷ ರೋಹನ್ ಬರ್ತ್ಡೇ ಬಂದು ನವೆಂಬರ್ 26 ಆಗಿರೋದ್ರಿಂದ ಕಾರ್ತಿಕ್ ಮಾಸದಲ್ಲೇ ಬೀಳ್ತಾ ಇತ್ತು. ನಾವು ಆ್ಯಸ್ ಯೂಶ್ವಲ್ ಅವನಿಗೆ ಬಟ್ಟೆಗಳು ತೆಗೆಯೋದು, ಸ್ಕೂಲಿಗೆ ಚಾಕ್ಲೇಟ್ಸು ಮತ್ತು ಸ್ವೀಟ್ಸ್ ಕೊಡಿಸೋದು, ಇನ್ನು ನಾವು ಅವ್ನು ಯಾವ ಥರ ಕೇಕ್ ಇಷ್ಟಪಡ್ತಾನೆ ಆ ಥರ ಕ್ರಿಯೇಚರಲ್ಲಿ ಕೇಕ್ನ ಮಾಡಿಸಿ ಕೇಕ್ ಕಟ್ ಮಾಡಿಸೋದು, ಇಲ್ಲ ವೆಕೇಷನ್ಗೆ ಹೋಗೋದು, ಇದೇ ನಾರ್ಮಲ್ ಎವ್ರಿ ಇಯರ್ ರುಟೀನ್ ಆಗಿತ್ತು. ಬಟ್ ನಾವು ನಾನ್ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಾನ್ ವೆಜ್ ಅಡುಗೆ ಮಾಡಿಸಿ ಎಲ್ಲರನ್ನೂ ಇನ್ವೈಟ್ ಮಾಡಿ ಅವ್ನ ಬರ್ಡೇ ಮಾಡಬೇಕಂತ ಇತ್ತು. ಬಟ್ ಅದು ಪ್ರತಿ ವರ್ಷ ಡೇಟ್ ಸಿಗ್ತಾ ಇರಲಿಲ್ಲ. ಕಾರ್ತಿಕ್ ಮಾಸದಲ್ಲಿ ನಾವು ಯಾರು ನಾನ್ ವೆಜ್ ತಿಂದೇ ಇರೋದ್ರಿಂದ ಈ ವರ್ಷ ಅವ್ನ ಬರ್ತಡೇ ನವೆಂಬರ್ 26ಕ್ಕೆ ಬಿದ್ದಿತ್ತು. ಇನ್ನು 30ನೇ ತಾರೀಕಿಂದ ನಾನ್ ವೆಜ್ ಎಲ್ಲರೂ ತಿನ್ನೋಕ್ಕೆ ಶುರು ಮಾಡ್ತಿರೋದ್ರಿಂದ ನವೆಂಬರ್ 26 ನಾವು ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿಕೊಂಡು 30th ಮತ್ತೆ ಎಲ್ಲರನ್ನೂ ಇನ್ವೈಟ್ ಮಾಡಿ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು, ಅದೊಂದಿತ್ತು ಮಾಡಬೇಕು ಈ ಥರ ಅಂತ. ನನ್ನ ಮಗನ ಬರ್ತಡೇ ಈ ಥರ ಆಗಿದ್ದು ಖುಷಿ ಆಯಿತು. ಮತ್ತು ಇನ್ನೊಂದು ಏನು ಅಂತ ಅಂದರೆ ಯೂಟ್ಯೂಬಲ್ಲಿ ಒಂದು ಮೆಮೊರಿ ಆಗಿ ಉಳ್ಕೊಳ್ಳಿ, ಡಾಕ್ಯುಮೆಂಟ್ ಆಗಲಿ ಅಂತ ಎಷ್ಟು ಕ್ಯಾಪ್ಚರ್ ಮಾಡಿದ್ದಾರೆ ನನ್ನ ತಂಗಿ ತಮ್ಮಂದಿರು. ಅವ್ರ ಪಾಪ ಮೊಬೈಲ್ ಕೊಟ್ಬಿಟ್ಟಿದ್ದೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿ ಅಂತ. ಇನ್ ಡೀಟೇಲಾಗಿ ಎಲ್ಲನೂ ಪ್ರತಿಯೊಂದು ವ್ಲಾಗ್ ಮಾಡೋಕ್ಕಾಗದೇ ಇದ್ದರು ಅವರು ಎಷ್ಟೆಷ್ಟು ಕ್ಯಾಪ್ಚರ್ ಮಾಡಿ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಹಾಕಿದ್ದೀನಿ. ಪ್ರತಿಯೊಬ್ಬರು ಬಂದಿರೋದಿರ್ಬೋದು ಅಥವಾ ಎಲ್ಲ ಅಡುಗೆ ಹತ್ರ ಇರ್ಬೋದು, ಪ್ರತಿಯೊಂದು ತೋರ್ಸೋಕ್ಕಾಗಿಲ್ಲದೆ ಇದ್ದರೂ ಎಷ್ಟು ನನ್ನ ಮೊಬೈಲಲ್ಲಿ ವೀಡಿಯೋಸ್ ಇದೆ ಅದಷ್ಟನ್ನು ನಾನು ಶೇರ್ ಮಾಡ್ಕೊತಿದ್ದೀನಿ. ಒಂದು ಡಾಕ್ಯುಮೆಂಟ್ ಮೆಮೊರಿಯಾಗಿ ಇರಲಿ, ನನ್ನ ಮಗನ ಬರ್ತಡೇ ಒಂದು ಸ್ಪೆಷಲ್ ಲೊಕೇಶನ್ ಅಂತ ಅಷ್ಟೇ. ಇನ್ನು ನಾವು ಕೇಕ್ ಕಟ್ ಮಾಡ್ತಿದ್ದಂಗೆ ಕೇಕ್ ಕಟ್ ಮಾಡೋಷ್ಟರಲ್ಲೇ ಒಬ್ಬರಾದ್ಮೇಲೆ ಒಬ್ಬರು ಎಲ್ಲರೂ ಬರೋಕ್ಕೆ ಶುರು ಆಗೋದ್ರು. ನಾನು ಕೂಡ ಬ್ಯುಸಿ ಆಗೋದೆ, ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಹಾಗೆ ಎಷ್ಟು ಫುಟೇಜ್ ತೆಗೆದಿದ್ದಾರೆ ಅದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಡೆಕೋರೇಷನ್ ಚೆನ್ನಾಗಿ ಮಾಡ್ಸಿದ್ವಿ ಕಣೋ. ಇನ್ನೋಡು ಚಿನ್ನು ಇನ್ನೋಡು.
ಟೈಮ್ ಈಗ ಅರೌಂಡ್ 4 ಗಂಟೆ 4:15 ಆಗಿತ್ತು ಅಂತ ಅನಿಸುತ್ತೆ. ಫಂಕ್ಷನಲ್ಲಿ ಆಲ್ಮೋಸ್ಟ್ ಒಂದು ಎಂಡಿಗೆ ಬಂದಿತ್ತು. ಇನ್ನೊಂದು ಸ್ವಲ್ಪ ಜನ ಮಾತ್ರ ಬರೋರಿದ್ರು ಅಷ್ಟೇ. ಹಾಗೆ ನಮಗೂ ತುಂಬ ಟಯರ್ಡ್ ಆಗಿತ್ತು. ಮಾರ್ನಿಂಗ್ 8-9 ಗಂಟೆಯಿಂದನೂ ಕಂಟಿನ್ಯೂಸ್ ಆಗಿ ನಿಂತಿದ್ವಿ. ಆಮೇಲೆ ನನಗೆ ಹೆಂಗಂದರೆ ಈಗ ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲಿ ನಿಂತ್ಕೊಳ್ಳೋದು ಕಂಟಿನ್ಯೂಸ್ ಕಷ್ಟ. ಇನ್ನು ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲದೆ ಇರೋದ್ರಿಂದ ಇನ್ನೂ ತುಂಬ ಸುಸ್ತಾಗಿತ್ತು. ಹಾಗಾಗಿ ನಾನು ಕೂಡ ಜ್ಯೂಸ್ ಕುಡಿತಾ ರೂಮಲ್ಲಿ ಹೋಗಿ ರೆಸ್ಟ್ ಮಾಡಿದೆ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಬರ್ತೀನಿ ಅಂತ. ಇನ್ನು ರೋಹನ್ಗೂ ಸ್ವಲ್ಪ ಆಚೆ ಎಲ್ಲ ಫೋಟೋಶೂಟ್ ಅದೆಲ್ಲ ಮಾಡಿಸ್ತಾ ಇದ್ರು. ಊಟದ ಕಡೆ ಯಾವಾಗಲೂ ಒಂದು ಪಂಕ್ತಿ ಊಟ ಕೂತಾಗ ಒಂದು ಬೈಟ್ ತೆಗೆದಿದ್ದಾರೆ ವಿಡಿಯೋ ಅಷ್ಟೇ. ಇನ್ನು ಆ ಕಡೆ ಹೋಗೋಕ್ಕಾಗಿಲ್ಲ, ಪಾಪ ಅವರು ಬ್ಯುಸಿ ಇದ್ದಿದ್ದರಿಂದ. ಫಂಕ್ಷನ್ ವಿಚಾರಕ್ಕೆ ಅಂತ ಬಂದರೆ ನಮಗೆ ತುಂಬಾ ಖುಷಿ ಆಯಿತು. ಫಂಕ್ಷನ್ ಎಲ್ಲ ಚೆನ್ನಾಗಿ ಆಯಿತು. ನಮ್ಮ ಪ್ರೀತಿಯ ಇನ್ವೈಟ್ಗೆ ಯಾರ್ಯಾರು ತುಂಬ ಪ್ರೀತಿಯಿಂದ ಬಂದು ಈ ಒಕೇಶನಲ್ಲಿ ಪಾರ್ಟ್ ತೊಗೊಂಡ್ರಿ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್. I begin to